ನಿಮ್ಮ ಲ್ಯಾಪ್ಟಾಪ್ ಪದೇ ಪದೇ ಕ್ರ್ಯಾಶ್ ಆಗ್ತಾ ಇದೆಯಾ? ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಾ? ಒಳ್ಳೆ ಪ್ರಾಜೆಕ್ಟ್ ರನ್ ಮಾಡಕ್ಕಾಗ್ತಿಲ್ಲ, ಗೇಮ್ ಮಾಡಕ್ಕಾಗ್ತಿಲ್ಲ. ಈ ತರ ಸಿಚುಯೇಷನ್ ಅಲ್ಲಿ ಇಲ್ಲ ರ್ಯಾಮ್ ನ ಎಕ್ಸ್ಟೆಂಡ್ ಮಾಡಿಸ್ಬೇಕು ಆರ್ ಯು ಹ್ಯಾವ್ ಟು ಬೈ ಅ ನ್ಯೂ ಲ್ಯಾಪ್ಟಾಪ್. ಹೊಸ ಲ್ಯಾಪ್ಟಾಪ್ ತಗೊಳ್ಳೋದಕ್ಕೆ ಅಟ್ಲೀಸ್ಟ್ ಒಂದು 70,000 ಖರ್ಚಾಗುತ್ತೆ. ಸೊ ಏನ್ ಮಾಡಬಹುದು? ಐ ವಿಲ್ ಗಿವ್ ಯು ಅನ್ ಈಸಿ ವೇ ಔಟ್. ಸೊ ಈ ಮೆಥಡ್ ಯೂಸ್ ಮಾಡೋದ್ರಿಂದ ನಿಮ್ಗೆ ₹1,000 ಖರ್ಚಾಗೋದು ಕಡಿಮೆ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಮ ಹೊಸ ಲ್ಯಾಪ್ಟಾಪ್ ಯಾವ ತರ ವರ್ಕ್ ಆಗುತ್ತೋ ಅದೇ ತರನೇ ಈ ಮೆಥಡ್ ಅಲ್ಲಿ ನೀವು ಲ್ಯಾಪ್ಟಾಪ್ ನ ವರ್ಕ್ ಆಗೋ ಹಾಗೆ ಮಾಡಬಹುದು. ಬಟ್ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ? ವಾಟ್ ಇಫ್ ಐ ಟೆಲ್ ಯು, ನಿಮ್ಗೆ ಯಾವ್ಯಾವ ತರ ರಿಕ್ವೈರ್ಮೆಂಟ್ ಇದೆ, ಯಾವ್ಯಾವ ತರ ಸ್ಪೆಸಿಫಿಕೇಶನ್ ಲ್ಯಾಪ್ಟಾಪ್ ಬೇಕು, ಅದನ್ನ ಒಂದು ಬಟನ್ ಕ್ಲಿಕ್ ಅಲ್ಲಿ ಸೆಲೆಕ್ಟ್ ಮಾಡಿ ನೀವು ನಿಮ್ ಲ್ಯಾಪ್ಟಾಪ್ ಪ್ರೆಸೆಂಟ್ ಲ್ಯಾಪ್ಟಾಪ್ ಅಲ್ಲೇನೆ ರನ್ ಮಾಡಬಹುದು. ಅಂದ್ರೆ ಹೌ ಈಸಿ ಇಸ್ ದಟ್? ಅದ್ ಹೇಗಾಗತ್ತೆ ಅಂತ ನಿಮ್ಗೆ ಅನ್ಸ್ತಿರ್ಬೋದು. ರೀಸೆಂಟ್ ಆಗಿ AWS ಒಂದು ಸರ್ವಿಸ್ ಬಗ್ಗೆ ಹೇಳಿದೆ, ದಟ್ ಈಸ್ S3. ಅದನ್ನ ನೀವು ನೋಡಿಲ್ಲ ಅಂತಂದ್ರೆ ಇವಾಗ್ಲೇ ನೋಡಿ, ಇಟ್ ಇಸ್ ರೈಟ್ ದೇರ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಈ S3 ತರನೇ there is one more service, that is EC2. It is known as Elastic Compute Cloud. ಸೊ ಈ EC2 ಏನ್ ಮಾಡುತ್ತೆ ಅದೇನೆ ಇವತ್ತು ನಾನು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ EC2 ವರ್ಲ್ಡ್ ಒಳಗಡೆ ಹೋಗೋದಕ್ಕೂ ಮುಂಚೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಹ್ಯಾಪನಿಂಗ್ ವರ್ಚುವಲಿ. ನೀವು ಪಿಜ್ಜಾ ಆರ್ಡರ್ ಮಾಡ್ತೀರಾ ತಾನೆ? ಪಿಜ್ಜಾ ಆರ್ಡರ್ ಮಾಡಿದಾಗ ಏನ್ ಹೇಳ್ತೀರಾ? ಐ ವಾಂಟ್ ಡಬಲ್ ಚೀಸ್ ಪಿಜ್ಜಾ, ಟಾಪಿಂಗ್ಸ್ ಬೇಕು, ಎಕ್ಸ್ಟ್ರಾ ಮಯೋನೀಸ್ ಬೇಕು, ಅಥವಾ ಎಕ್ಸ್ಟ್ರಾ ಕೆಚಪ್ ಬೇಕು, ಈ ತರ ಎಲ್ಲ ಹೇಳ್ತೀರಾ ಅಲ್ವಾ? ಅದೇ ತರನೇ ಯು ಜಸ್ಟ್ ಹ್ಯಾವ್ ಟು ಮೆನ್ಷನ್ ಆಲ್ ದಿ ರಿಕ್ವೈರ್ಮೆಂಟ್ಸ್. ಡಾಮಿನೋಸ್ ಹೇಗೆ 30 ಮಿನಿಟ್ಸ್ ಅಲ್ಲಿ ನಿಮ್ ಮನೆಗೆ ಬಂದು ತಂದ್ಕೊಡತ್ತೋ ಅದೇ ತರನೇ 30 ಸೆಕೆಂಡ್ಸ್ ಒಳಗಡೆ ನಿಮ್ಮ ಲ್ಯಾಪ್ಟಾಪ್ ವರ್ಚುವಲಿ ರೆಡಿ ಇರುತ್ತೆ. ವೆಲ್ಕಮ್ ಟು ಅಮೆಜಾನ್ EC2. ದಟ್ ಈಸ್ ಎಲಾಸ್ಟಿಕ್ ಕಂಪ್ಯೂಟ್ ಕ್ಲೌಡ್. C2 ಇದೆ, ಸೊ ಅದನ್ನ C2 ಅಂತ ಕರೀತಾರೆ. ದಟ್ಸ್ ಇಟ್. ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಎಲಾಸ್ಟಿಕ್ ಅಂತ ಅಂದ್ರೆ ಇಟ್ ಈಸ್ ಲೈಕ್ ಎನ್ ಎಲಾಸ್ಟಿಕ್. ಸೊ ಆಕ್ಚುಲಿ ಎಲಾಸ್ಟಿಕ್ ತರನೇ ವರ್ಕ್ ಆಗ್ತದೆ. ಇಲ್ಲಿ ನಿಮಗೆ ಏನೇನ್ ಬೇಕಾಗಬಹುದು, ಇವಾಗ ಒಂದು ಅಪ್ಲಿಕೇಶನ್ ನ ಒಂದು 10 ಜನ ಯೂಸ್ ಮಾಡೋದಕ್ಕೆ ಅಂತ ನೀವು ಪ್ರಿಪೇರ್ ಮಾಡಿರ್ತೀರಾ. ಬಟ್ 20 ಜನ ಬಂದ್ರು, ಇಟ್ ವಿಲ್ ಸ್ಕೇಲ್ ಆಟೋಮ್ಯಾಟಿಕಲಿ. 20 ಜನಕ್ಕೆ ಅಕಾಮಡೇಟ್ ಮಾಡೋ ತರ ಇಟ್ ವಿಲ್ ಬಿಕಮ್ ಅ ಬೆಟರ್ ಕ್ಲೌಡ್. ಸೊ ದಟ್ ಈಸ್ ವೈ ಇದನ್ನ ಎಲಾಸ್ಟಿಕ್ ಅಂತ ಕರೀತಾರೆ. ಇದನ್ನ ಏನಕ್ಕೆ ಕಲ್ತ್ಕೊಳ್ಬೇಕು? ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ EC2? ಇದೆಲ್ಲದನ್ನು ಇವಾಗ ನೋಡೋಣ. ಏನು ತಡ ಮಾಡದೆ, ಲೆಟ್ಸ್ ಸ್ಟಾರ್ಟ್ ವಿತ್ ವಾಟ್ ಈಸ್ ದಿಸ್ EC2 ಅಂಡ್ ಆಲ್ಸೋ ವಾಟ್ ಆರ್ ದಿ ಯೂಸಸ್ ಆಫ್ ಇಟ್. ಜೊತೆಗೆ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಒಂದು ಡೆಮೋ ಅಲ್ಲಿ ಕೂಡ ನೋಡೋಣ. ಲೆಟ್ಸ್ ಗೋ. EC2 is the most powerful and flexible service AWS is providing. ಸೊ ಈ EC2 ಅಲ್ಲಿ ಏನಾಗುತ್ತೆ, ಇವಾಗ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಏನೇನ್ ಬೇಕಾಗುತ್ತೆ? ರ್ಯಾಮ್ ಬೇಕಾಗುತ್ತೆ, ಸ್ಟೋರೇಜ್ ಬೇಕಾಗುತ್ತೆ, ನೆಟ್ವರ್ಕ್ ಕಾನ್ಫಿಗರೇಷನ್ ಬೇಕಾಗುತ್ತೆ, CPU ಬೇಕಾಗುತ್ತೆ. ಇದಿಷ್ಟುನು ಯು ಜಸ್ಟ್ ಹ್ಯಾವ್ ಟು ಸೆಲೆಕ್ಟ್ ಇಟ್ ಅಂಡ್ ದೆನ್ EC2 ಒಂದು ಸರ್ವರ್ ನ ಲಾಂಚ್ ಮಾಡುತ್ತೆ. ಆ ಸರ್ವರ್ ನಿಮ್ಮ ವರ್ಚುವಲ್ ಲ್ಯಾಪ್ಟಾಪ್ ತರ ವರ್ಕ್ ಮಾಡುತ್ತೆ. ಸೊ ಇದನ್ನ ಹೇಗ್ ಮಾಡೋದು ಅದಕ್ಕೆ ನಾನೊಂದು ಡೆಮೋ ತೋರಿಸ್ತೀನಿ. ಇದಕ್ಕೆ ಹೋಗೋದಕ್ಕೂ ಮುಂಚೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗ್ತಿದೆ ಅಂತ. ಬಿಹೈಂಡ್ ದಿ ಸೀನ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇವಾಗ ಅಮೆಜಾನ್ ಹತ್ರ ಒಂದು ದೊಡ್ಡ ಡೇಟಾ ಸೆಂಟರ್ ಇದೆ. ಸೊ ವಾಟ್ ಇಸ್ ದಿಸ್ ಡೇಟಾ ಸೆಂಟರ್? ಇದೊಂದು ವೇರ್ ಹೌಸ್ ಅಂತ ಅನ್ಕೊಳ್ಳಿ. ಈ ವೇರ್ ಹೌಸ್ ಅಲ್ಲಿ ಒಂದಷ್ಟು ಸಣ್ಣ ರೂಮ್ಸ್ ಇದೆ ಅಂತ ಅನ್ಕೊಳ್ಳಿ. ಈ ಸಣ್ಣ ರೂಮ್ಸ್ ಏನು ಅಂತಂದ್ರೆ, ದೀಸ್ ಆರ್ millions of high end servers. ಸೊ ಈ ಹೈ ಎಂಡ್ ಸರ್ವರ್ ಅಲ್ಲಿ ಒಂದು ಸಣ್ಣ ಪಾರ್ಟ್ ನ ನೀವು ಹೈರ್ ಮಾಡ್ತಾ ಇದ್ದೀರಾ. ಆ ಹೈರ್ ಮಾಡಿದ್ ಏನು ಅಂತಂದ್ರೆ ನಿಮ್ಮ ಸೂಪರ್ ಕಂಪ್ಯೂಟರ್. ಇಲ್ಲಿ ನೀವ್ ಏನ್ ವರಿ ಮಾಡ್ಕೊಳ್ಳೋಷ್ಟಿಲ್ಲ ಅಂತಂದ್ರೆ, ಆ ಕೇಬಲ್ ಸರಿಗಿದ್ಯಾ, ಸರ್ವರ್ ಓವರ್ ಹೀಟ್ ಆಗ್ತಿದ್ಯಾ, ಎಲೆಕ್ಟ್ರಿಸಿಟಿ ಇದೆಯಾ, ಇಂಟರ್ನೆಟ್ ಬರ್ತಿದ್ಯಾ, ಇದು ಯಾವ್ದನ್ನು ತಲೆ ಕೆಡ್ಸ್ಕೊಳ್ಳೋಷ್ಟಿಲ್ಲ. ಯು ಜಸ್ಟ್ ಹ್ಯಾವ್ ಟು ಯೂಸ್ ಯೋರ್ ಇನ್ಸ್ಟೆನ್ಸ್, ದಟ್ ಈಸ್ ಯೋರ್ EC2 ಇನ್ಸ್ಟೆನ್ಸ್. ಇವಾಗ EC2 ಇದೆ ಅಂತ ಗೊತ್ತಾಯ್ತು. ಏನ್ ಮಾಡ್ಬೋದು ಇದ್ರಲ್ಲಿ? ಏನ್ ಮಾಡಕ್ಕಾಗಲ್ಲ ಅಂತ ಕೇಳ್ಬೇಕು ನೀವು. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ನಾನು ಲಿಸ್ಟ್ ಹೇಳ್ತಾ ಹೋದ್ರೆ 2 ದಿನ ಬೇಕಾಗುತ್ತೆ. ಅಷ್ಟು ಥಿಂಗ್ಸ್ ನ EC2 ಅಲ್ಲಿ ಮಾಡಬಹುದು. ಒನ್ ಇಸ್ ಸ್ಟಾರ್ಟಿಂಗ್ ವಿತ್ ಅ ವೆಬ್ ಅಪ್ಲಿಕೇಶನ್. ವೆಬ್ ಅಪ್ಲಿಕೇಶನ್ ನ ಹೋಸ್ಟ್ ಮಾಡೋದಾಗಿರ್ಬೋದು, ಅಥವಾ ಆಪ್ಸ್ ನ ಹೋಸ್ಟ್ ಮಾಡೋದಾಗಿರ್ಬೋದು, ಡೇಟಾ ಅನಾಲಿಸಿಸ್ ಯೂಸ್ ಮಾಡಬಹುದು, ಮತ್ತೆ ಮಷೀನ್ ಲರ್ನಿಂಗ್ ಮಾಡೆಲ್ಸ್ ಗೆ ಅಂತ ಯೂಸ್ ಮಾಡಬಹುದು, ಡಿಸಾಸ್ಟರ್ ರಿಕವರಿಗೆ ಯೂಸ್ ಮಾಡಬಹುದು, ಮೆಮೊರಿ ಮ್ಯಾನೇಜ್ಮೆಂಟ್ ಗೆ ಯೂಸ್ ಮಾಡಬಹುದು, ಡೇಟಾ ಬೇಸ್ ಆಗಿ ಯೂಸ್ ಮಾಡಬಹುದು. ನೇಮ್ ಇಟ್, ಯು ಕ್ಯಾನ್ ಯೂಸ್ EC2 ಫಾರ್ ಇಟ್. ಈ EC2 ಏನು ಸ್ಪೆಷಾಲಿಟಿ ಅಂತಂದ್ರೆ, ಯಾವ ಆಪರೇಟಿಂಗ್ ಸಿಸ್ಟಮ್ ಬೇಕು ಅದನ್ನ ಚೂಸ್ ಮಾಡ್ಕೊಳ್ಬಹುದು, ಅದ್ರಲ್ಲಿ ಯಾವ ವರ್ಷನ್ ಬೇಕು ಅದನ್ನ ಚೂಸ್ ಮಾಡ್ಕೊಳ್ಬಹುದು, ಯಾರಿಗೆ ಏನ್ ಆಕ್ಸೆಸ್ ಕೊಡ್ಬೋದು, ಯಾವ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು, ಇದೆಲ್ಲದಕ್ಕೂ ಯು ವಿಲ್ ಹ್ಯಾವ್ ಫುಲ್ ಕಂಟ್ರೋಲ್. ಅಂಡ್
ಸೆಕ್ಯೂರ್ಡ್ ಆಗಿದೆಯಾ ಅಂತ ನೀವು ವರಿ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋಷ್ಟೇ ಇಲ್ಲ. ಯಾಕಂದ್ರೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಲೈಕ್ ಫೈರ್ ವಾಲ್ಸ್ ಆಗಿರ್ಬೋದು, ವರ್ಚುವಲ್ ಪ್ರೈವೇಟ್ ಕ್ಲೌಡ್ಸ್ ಆಗಿರ್ಬೋದು, ಮತ್ತೆ ಎನ್ಕ್ರಿಪ್ಷನ್ ಆಗಿರ್ಬೋದು, ಅಂಡ್ ದೇರ್ ಇಸ್ ಒನ್ ಮೋರ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ IAM. ಇದು ಎಲ್ಲದನ್ನು ಸೇರಿದ್ರೆ ಯು ವಿಲ್ ಹ್ಯಾವ್ ಹೈ ಎಂಡ್ ಅಂಡ್ ಹೈಲಿ ಸೆಕ್ಯೂರ್ಡ್ ಪ್ಲಾಟ್ಫಾರ್ಮ್. ಇಲ್ಲಿ ನಿಮ್ಮ ಡೇಟಾ ಲೀಕ್ ಆಗೋದಾಗಿರ್ಲಿ ಅಥವಾ ನಿಮ್ಮ ಡೇಟಾ ಇಂದ ಏನಾದ್ರು ತೊಂದರೆ ಆಗೋದಾಗಿರ್ಲಿ ಏನೂ ಆಗೋದಿಲ್ಲ. ಸೊ ಎವ್ರಿಬಡಿ ಈಸ್ ಸ್ವಿಚಿಂಗ್ ಟು EC2. ಯಾಕೆಂತಂದ್ರೆ ಇಟ್ ಇಸ್ ಮೋರ್ ಅಫೋರ್ಡೆಬಲ್ ಅಂಡ್ ಇದ್ರ ಪ್ರೈಸಿಂಗ್ ಬಗ್ಗೆ ಕೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟಕ್ಕೆ ಮಾತ್ರ ನೀವು ಪೇ ಮಾಡಬೇಕು. ನೀವು ಯಾವಾಗ್ಲೂ ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಯಾವಾಗ್ಲೂ ಪೇ ಮಾಡಬೇಕು ಅಂತಲ್ಲ. ಯು ಕ್ಯಾನ್ ಸ್ಟಾಪ್ ಇಟ್ ಫಾರ್ ಅ ವೈಲ್ or you can give it a pause for it, or ನೀವು ಯೂಸ್ ಮಾಡ್ತಿಲ್ಲ ಅಂತಂದ್ರೆ you can terminate the instance. ಸೊ ಇಷ್ಟು ಈಸಿಲಿ ಆಕ್ಸೆಸಬಲ್ ಆಗಿದೆ ಅಂತಂದ್ರೆ EC2 ಹ್ಯಾಸ್ ಬಿಕಮ್ ದಿ ಹಾರ್ಟ್ ಆಫ್ AWS. ಅಂಡ್ ಆಲ್ಸೋ ಎಲ್ಲ ಡೆವಲಪರ್ಸ್ಗೂ ಯಾರ್ಯಾರು ಕ್ಲೌಡ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರಿಗೂ ಇಟ್ ಹ್ಯಾಸ್ ಬಿಕಮ್ ಅ ಬೆಸ್ಟ್ ಫ್ರೆಂಡ್. ಸೊ ಇವಾಗ ಏನು ತಡ ಮಾಡಿದೆ, ಲೆಟ್ಸ್ ಸಿ ಹೌ ಟು ಲಾಂಚ್ ದಿಸ್ EC2 ಸರ್ವರ್. ಅದನ್ನ ಹೇಗೆ ಯೂಸ್ ಮಾಡೋದು, ಯಾವ್ಯಾವ ಆಪರೇಟಿಂಗ್ ಸಿಸ್ಟಮ್ ಇದೆ, ಇದೆಲ್ಲದನ್ನು ಲೆಟ್ಸ್ ಸಿ ಇನ್ ಅ ಡೆಮೋ. ಸೊ ಲೆಟ್ಸ್ ಸಿ how to launch an instance in EC2. Okay, so firstly ಇಲ್ಲಿ search ಮಾಡಿ EC2 ಅಂತ. Okay, once you log into your Amazon console, EC2 ಅಂತ search ಮಾಡಿ. ನಾನು frequent ಆಗಿ ಯೂಸ್ ಮಾಡಿದ್ದೆ, ಸೊ ನಂಗೆ ಇಲ್ಲಿ recommended ಅಲ್ಲೇ ಬರುತ್ತೆ. Okay, ನಾನು ಲಾಗಿನ್ ಆಗಿದ ತಕ್ಷಣ recommended ಅಲ್ಲೇ ಬರುತ್ತೆ. if you have not used it, never used it, ಈ ತರ EC2 ಅಂತ ನೀವು ಸರ್ಚ್ ಮಾಡಿದ್ರೆ ಇಲ್ಲೇ ಬರುತ್ತೆ. just click on it. Okay, ನೀವು ಕ್ಲಿಕ್ ಮಾಡಿದ್ರೆ it will take you to the place where you can launch it. ಓಕೆ, ಸೊ ಇವಾಗ EC2 ನಾವು ಲಾಂಚ್ ಮಾಡೋದಕ್ಕೆ ಇಟ್ಸ್ ಅ ವರ್ಚುವಲ್ ಸರ್ವರ್, ಕರೆಕ್ಟ್? ಸೊ ಇಲ್ಲಿ ಲಾಂಚ್ ಇನ್ಸ್ಟೆನ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಕ್ಲಿಕ್ ಆನ್ ಲಾಂಚ್ ಇನ್ಸ್ಟೆನ್ಸ್. ಇಲ್ಲಿ ನಾನು ಏನೇನು ಹೇಳಿದೆ EC2 ಬಗ್ಗೆ, ಆಲ್ ಆಫ್ ದೀಸ್ ಆರ್ ಗಿವನ್ ಹಿಯರ್. ಓಕೆ, ಇಲ್ಲಿ ಏನೇನು ಮಾಡುತ್ತೆ EC2, ಪ್ರೈಸಿಂಗ್ ಏನು, ಸರ್ವರ್ ಅಂದ್ರೆ ಏನು, ಆಲ್ ಆಫ್ ದಿಸ್ ಆರ್ ಹಿಯರ್. ಸೊ ಲೆಟ್ಸ್ ಲಾಂಚ್ ದ ಇನ್ಸ್ಟೆನ್ಸ್. ಓಕೆ, ಸೊ ಇವಾಗ ಫಸ್ಟ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗಿವ್ ಅ ನೇಮ್ ಟು ಇಟ್. ಓಕೆ, ಸೊ ನಾನೇನು ಹೇಳ್ತೀನಿ, ಐ ವಿಲ್ ಯೂಸ್ ಲಿನಕ್ಸ್. ಓಕೆ, ನಾನು ಲಿನಕ್ಸ್ ಒಂದು ಆಪರೇಟಿಂಗ್ ಸಿಸ್ಟಮ್ನ ಲಾಂಚ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಯಾವ ಅಪ್ಲಿಕೇಶನ್ ಮತ್ತೆ ಯಾವ OS ಬೇಕು ಅಂತ ಕೇಳ್ತಾ ಇದೆ. ಓಕೆ, ಸೊ ಯು ಕ್ಯಾನ್ ಯೂಸ್ ಲಿನಕ್ಸ್, ಯು ಕ್ಯಾನ್ ಯೂಸ್ ಮ್ಯಾಕ್ OS, ಯು ಕ್ಯಾನ್ ಯೂಸ್ ವಿಂಡೋಸ್, ವಿಚ್ ಎವರ್ ಯು ವಾಂಟ್. ಓಕೆ, ನಾನು ಅಮೆಝಾನ್ ಲಿನಕ್ಸ್ ಅಂತ ಬೈ ಡಿಫಾಲ್ಟ್ ಆಗಿ ಒಂದು ಸೆಲೆಕ್ಟ್ ಆಗಿದೆ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ದೆನ್ ಹಿಯರ್ ಜಸ್ಟ್ ಕೀಪ್ ಇಟ್ ಆಸ್ ದ ಸೇಮ್ ಥಿಂಗ್. ಓಕೆ, ಇಲ್ಲೇನು ಚೇಂಜ್ ಮಾಡಕ್ ಹೋಗ್ಬೇಡಿ, ಯು ಹ್ಯಾವ್ ಆಪ್ಷನ್ಸ್ ಹಿಯರ್. ಎಸ್, ಓಕೆ, ಇದರಲ್ಲಿ ಜಸ್ಟ್ ಕೀಪ್ ಇಟ್ ಆಸ್ ಇಟ್ ಈಸ್. ಅಂಡ್ ದೆನ್ ನೆಕ್ಸ್ಟ್ ಲೆಟ್ಸ್ ಗೋ ಟು ಇನ್ಸ್ಟೆನ್ಸ್ ಟೈಪ್. ಓಕೆ, ಇನ್ಸ್ಟೆನ್ಸ್ ಟೈಪ್ ಅಲ್ಲೂ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಓಕೆ, ನಿಮಗೆ ಯಾವ ತರ CPU ಬೇಕು, ಎಷ್ಟು ಮೆಮೊರಿ ಬೇಕು, ಆಲ್ ಆಫ್ ದೀಸ್ ಆರ್ ಹಿಯರ್. ಓಕೆ, ಇದರಲ್ಲಿ ಬೈ ಡಿಫಾಲ್ಟ್ ಆಗಿ ಯಾವ್ದಿರುತ್ತೆ ಅದನ್ನೇ ಚೂಸ್ ಮಾಡ್ಕೊಳ್ಳಿ, ದಟ್ ಇಸ್ T3.micro. ಈಗ ಕೀಪೇರ್ ಒಂದು ಬೇಕಾಗುತ್ತೆ. ಏನಕ್ಕೆ? ಟು ಸೆಕ್ಯೂರ್ಲಿ ಕನೆಕ್ಟ್ ಟು ಯೋರ್ ಇನ್ಸ್ಟೆನ್ಸ್. ಸೊ ಅದಕ್ಕೆ ಏನ್ ಮಾಡೋಣ, ಲೆಟ್ಸ್ ಕ್ರಿಯೇಟ್ ಅ ನ್ಯೂ ಕೀಪೇರ್. ಓಕೆ, ಸೊ ಇಲ್ಲಿ RSA ಅಂತ ಇರುತ್ತೆ, .pem ಅಂತ ಇರುತ್ತೆ. ಜಸ್ಟ್ ಡು ಲಿನಕ್ಸ್. ಓಕೆ, ಆರ್ ಯು ಕ್ಯಾನ್ ಗಿವ್ ಎನಿ ನೇಮ್ ಟು ಇಟ್. ಓಕೆ, ಯಾವ್ದಾದ್ರು ಒಂದು ನೇಮ್ ಕೊಡ್ಬೇಕು ಆಗುತ್ತೆ, ಅದನ್ನ ನೀವು ಇಲ್ಲಿ ಕೊಟ್ರೆ ಕ್ರಿಯೇಟ್ ಕೀಪೇರ್ ಅಂತ ಇರುತ್ತೆ. ಇಟ್ ವಿಲ್ ಡೌನ್ಲೋಡ್. ಓಕೆ, ಕ್ರಿಯೇಟ್ ಕೀಪೇರ್ ಅಂತ ಕೊಟ್ಮೇಲೆ ಇಟ್ ವಿಲ್ ಡೌನ್ಲೋಡ್ ಟು ಯುವರ್ ಸಿಸ್ಟಮ್ ಅಂಡ್ ದೆನ್ ಇದು ಆಟೋಮೆಟಿಕ್ ಆಗಿ ಸಿಲೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇವಾಗ ನೆಟ್ವರ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲಿನಕ್ಸ್ ಆರ್ ಎನಿ ಡೆವಾಪ್ಸ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಕ್ಲೌಡ್ ಆಗಿರ್ಬೋದು. ನೆಟ್ವರ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನಾನು ಇನ್ನೊಂದು ವಿಡಿಯೋ ಅಲ್ಲಿ ಕೂಡ ಹೇಳಿದ್ದೀನಿ. ಸೊ ನೆಟ್ವರ್ಕಿಂಗ್ ಏನಕ್ಕೆ, ನೆಟ್ವರ್ಕಿಂಗ್ ಸೆಟ್ಟಿಂಗ್ಸ್ ಒಂದಷ್ಟು ಬೇಕಾಗುತ್ತೆ, ಸಚ್ ಆಸ್ VPC ಬೇಕಾಗುತ್ತೆ. ಇದು ಆಲ್ರೆಡಿ ಡಿಫಾಲ್ಟ್ ಆಗಿ ಒಂದು ಸೇವ್ ಆಗಿದೆ. ಅಂಡ್ ದೆನ್ ಯು ನೀಡ್ ಅ ಸಬ್ನೆಟ್. ಓಕೆ, ಇದರಲ್ಲಿ ಯಾವ್ದಾದ್ರು ಒಂದು ಸಬ್ನೆಟ್ ನ ಚೂಸ್ ಮಾಡ್ಕೊಂಡು, ಮೇ ಬಿ ದ ಫಸ್ಟ್ ಒನ್ ಚೂಸ್ ಮಾಡ್ಕೊಂಡು ಕೀಪ್ ಇಟ್ ಆಸ್ ಇಟ್ ಇಸ್. ಓಕೆ, ಇನ್ ಮಿಕ್ಕಿದೆಲ್ಲ ಇಸ್ ದ ಸೇಮ್ ಥಿಂಗ್. ಬೈ ಡಿಫಾಲ್ಟ್ ಆಗಿ ಏನಿರುತ್ತೆ ಅದನ್ನೇ ಹಾಗೆ ಬಿಟ್ಬಿಡಿ. ಓಕೆ, ಇನ್ನೇನೇನಿರುತ್ತೆ ಅದನ್ನೆಲ್ಲ ಹಾಗೆ ಬಿಟ್ಟು, ಓಕೆ, ಯು ಕ್ಯಾನ್ ಇವನ್ ಚೇಂಜ್ ದಿ ಸ್ಟೋರೇಜ್ ಹಿಯರ್, ಬಟ್ ಬೈ ಡಿಫಾಲ್ಟ್ ಆಗಿಬಿಟ್ಟು ನೀವು ಬೇರೆ ಏನಾದ್ರು ಜಾಸ್ತಿ ಆಡ್ ಮಾಡ್ತೀರಾ ಅಂತಂದ್ರೆ ಇಟ್ ವಿಲ್ ಬಿ ಚಾರ್ಜಬಲ್. ಓಕೆ, ಇವನ್ ದಿಸ್ ಇಸ್ ಚಾರ್ಜಬಲ್, ಬಟ್ ಇಲ್ಲಿ ನೋಡ್ತಿರ್ಬೋದು ನೀವು, if this is your first year opening of AWS account, you get 70 hours per month of T2.micro instance. So 70 hours of free T2.micro instance ನಿಮಗೆ ಸಿಗ್ತಾ ಇದೆ. Okay, that is what is known as free tier. Okay, ಇವಿಷ್ಟು ಮಾಡಾದ್ಮೇಲೆ just do launch instance. Okay, now it is launching the instance. Okay, ಏನೇನ್ ಬೇಕಾಗುತ್ತೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದೆ. 33% ಆಗಿದೆ. Now after the instance is launched, ಅದು ಹೇಗೆ ಕಾಣುತ್ತೆ ಅಂತ ನೋಡೋಣ. Okay, so now it is launched successfully.
ಓಕೆ, ಇದನ್ನ ಹೇಗ್ ನೋಡೋದು ಅಂತಂದ್ರೆ ಇದು ಇನ್ಸ್ಟೆನ್ಸ್ ID ಅಂತ ಕರೀತಾರೆ. ಜಸ್ಟ್ ಕ್ಲಿಕ್ ಆನ್ ದಿಸ್. ಓಕೆ, ಓಕೆ. ಸೊ ಇವಾಗ ಯಾವ ಇನ್ಸ್ಟೆನ್ಸಸ್ ನ ನೀವು ಯೂಸ್ ಮಾಡ್ತಿರ್ತೀರಾ, ವಿಚ್ ಎವರ್ ಇಸ್ ರನ್ನಿಂಗ್ ಆರ್ ವಾಟ್ ಎವರ್ ಇಸ್ ಯೂಸ್ಡ್, ಅದೆಲ್ಲದನ್ನು ಇಲ್ಲಿ ಬರುತ್ತೆ. ಓಕೆ, ಈ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಬರುತ್ತೆ, ಇನ್ಸ್ಟೆನ್ಸಸ್ ಅಂತ ಇರುತ್ತೆ, ಅಲ್ಲಿ ಯು ಕ್ಯಾನ್ ಸಿ ಇಟ್. ಸೊ ನಂದು ಲಿನಕ್ಸ್ ನ ನಾನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆ, ಜಸ್ಟ್ ಚೆಕ್ ದಿಸ್ ಚೆಕ್ ಬಾಕ್ಸ್. ಓಕೆ, ಅಂಡ್ ದೆನ್ ಇಲ್ಲಿ ಕನೆಕ್ಟ್ ಅಂತ ಕೊಡಿ. ಓಕೆ, ನಾವು ಹಿಯರ್ ಇನ್ಸ್ಟೆನ್ಸ್ ID ಮತ್ತೆ ಯೂಸಿಂಗ್ ವಿಚ್ IP ಅದನ್ನೆಲ್ಲ ಇಲ್ಲಿ ನೋಡಬಹುದು. ಓಕೆ, ಪಬ್ಲಿಕ್ IP ಯೂಸ್ ಮಾಡ್ತಿದ್ದಾರೆ. ಅಂಡ್ ದೆನ್ ದಿಸ್ ಈಸ್ ಯೋರ್ ನೇಮ್, EC2 ಯೂಸರ್ ಈಸ್ ಯೋರ್ ಯೂಸರ್ ನೇಮ್. ಓಕೆ, ಇದಿಷ್ಟು ಕೊಟ್ಬಿಟ್ಟು ಕನೆಕ್ಟ್ ಅಂತ ಕೊಡ್ತೀನಿ. ಓಕೆ, ನಾವು ಮೈ ಲಿನಕ್ಸ್ ಇನ್ಸ್ಟೆನ್ಸ್ ಇಸ್ ಲಾಂಚ್ಡ್. ಓಕೆ, ಈಗ ನಾನು ಲಿನಕ್ಸ್ ನ ಹೇಗೆ ನಾನು ನನ್ನ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀನೋ ಅದೇ ತರನೇ ಐ ಕ್ಯಾನ್ ಯೂಸ್ ಇಟ್ ಹಿಯರ್. ಇದೇ ತರನೇ ಯು ಕ್ಯಾನ್ ಟ್ರೈ ವಿಂಡೋಸ್ ಆರ್ ಮ್ಯಾಕ್ OS. ಯು ಡೋಂಟ್ ಹ್ಯಾವ್ ಟು ಬೈ ದಟ್ OS ಅಥವಾ ಆ OS ಇರೋ ಒಂದು ಲ್ಯಾಪ್ಟಾಪ್ ನ ನೀವು ತಗೊಳ್ಬೇಕಾಗಿಲ್ಲ. ಯು ಕ್ಯಾನ್ ಜಸ್ಟ್ ಲಾಂಚ್ ಅನ್ ಇನ್ಸ್ಟೆನ್ಸ್ ಆಸ್ ಅ ವರ್ಚುವಲ್ ಸರ್ವರ್. ಸೊ ಇಲ್ಲಿ ದಿಸ್ ಇಸ್ ವಾಟ್ ಇಸ್ Amazon Linux. ಐ ಹೋಪ್ ಇವಾಗ ನಿಮ್ಗೆ EC2 ಬಗ್ಗೆ ಗೊತ್ತಾಗಿದೆ, ಇದ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಾನು ಗೊತ್ತಾಗಿದೆ. ನೀವು OS ನ ಪಿಕ್ ಮಾಡ್ಕೊಳ್ಬಹುದು, ಮತ್ತೆ ಏನೇನ್ ಸ್ಪೆಸಿಫಿಕೇಶನ್ ಬೇಕು ಅಂತ ಪಿಕ್ ಮಾಡ್ಕೊಳ್ಬಹುದು, ಜೊತೆಗೆ ಯಾವ್ಯಾವ ಅಪ್ಲಿಕೇಶನ್ಸ್ ಬೇಕು ಅದನ್ನ ರನ್ ಮಾಡ್ಕೊಳ್ಬಹುದು. ಯಾವಾಗಂದ್ರೆ ಅವಾಗ EC2 ನ ಸ್ಟಾಪ್ ಮಾಡ್ಬೋದು. ನಿಮಗೆ ಯಾವಾಗ ಆಗತ್ತೆ ಅವಾಗ ಮಾತ್ರ ಅದನ್ನ ಯೂಸ್ ಮಾಡ್ಬೋದು. ಅಂಡ್ ಪ್ರೈಸಿಂಗ್ ಇಸ್ ಆಲ್ಸೋ ಪೇ ಆಸ್ ಯು ಗೋ. ಸೊ ಇಷ್ಟೊಂದು ಸ್ಪೆಸಿಫಿಕೇಶನ್ಸ್, ಇಷ್ಟೊಂದು ಈಸಿ ವೇ ಅಲ್ಲಿ ಇಫ್ ಯು ಕ್ಯಾನ್ ಯೂಸ್ ಅ ಪ್ಲಾಟ್ಫಾರ್ಮ್ ದಟ್ ಟು ವರ್ಚುವಲಿ, ನೀವು ಏನು ಜಾಸ್ತಿ ಇನ್ವೆಸ್ಟ್ ಮಾಡದೆ ಇದನ್ನ ಯೂಸ್ ಮಾಡ್ತೀರಂದ್ರೆ ಹೌ ಈಸಿ ಇಸ್ ದಟ್? ವೆದರ್ ಯು ಆರ್ ಬಿಲ್ಡಿಂಗ್ ಅ ಸ್ಮಾಲ್ ಅಪ್ಲಿಕೇಶನ್ ಅಥವಾ AI ಏಜೆಂಟ್ಸ್ ನ ಬಿಲ್ಡ್ ಮಾಡಿದ್ರು EC2 ಇಸ್ ದೇರ್ ಫಾರ್ ಯುವರ್ ರೆಸ್ಕ್ಯೂ. ನಮ್ಮ ಗಾಡಿಗೆ ಹೇಗೆ ಇಂಜಿನ್ ಇರುತ್ತೋ, ಇಂಜಿನ್ ಇಂದ ಹೇಗೆ ಗಾಡಿಗೆ ಪವರ್ ಸಿಗುತ್ತೋ, ಅದೇ ತರನೇ EC2 ಇಸ್ ಗಿವಿಂಗ್ ಪವರ್ ಟು ಅವರ್ ಅಪ್ಲಿಕೇಶನ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಗೆ ಶೇರ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.